2008ರ ಕ್ಷೇತ್ರ ಪುನರ್ ವಿಂಗಡಣೆ ವೇಳೆ ಹೊಸತಾಗಿ ರಚನೆಯಾದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ಒಂದು. ಪಕ್ಕದ ಕ್ಷೇತ್ರವಾದ ಬೆಳಗಾವಿ ಗ್ರಾಮೀಣದಲ್ಲಿ ಮೊದಲೆರಡು ಚುನಾವಣೆಗಳಲ್ಲಿ ಪ್ರಾಬಲ್ಯ ಸಾಧಿಸಿದ್ದ ಬಿಜೆಪಿ 2018ರಲ್ಲಿ ನೆಲಕಚ್ಚಿದ್ರೆ ಬೆಳಗಾವಿ ಉತ್ತರದಲ್ಲಿ ಕಾಂಗ್ರೆಸ್ ಹಿಡಿತ ಕಳೆದುಕೊಂಡಿತು. ಜಿಲ್ಲೆಯಲ್ಲೇ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಕ್ಷೇತ್ರ ಎಂಬ ಹೆಗ್ಗಳಿಕೆ ಹೊತ್ತಿರೋದು ಬೆಳಗಾವಿಯ ಉತ್ತರ ವಿಧಾನಸಭಾ ಕ್ಷೇತ್ರ. ಸಾಕ್ಷರತೆ ಕ್ಷೇತ್ರವಾಗಿದ್ರೂ ಇಲ್ಲಿ ಮತದಾನ ಪ್ರಮಾಣ ಯಾವತ್ತಿಗೂ ಕಡಿಮೆ. ಹೀಗಾಗಿ ಇಲ್ಲಿ ಗೆಲುವು ಯಾರಿಗೂ ಸುಲಭವಲ್ಲ. ಇಲ್ಲಿ ಧರ್ಮ, ಜಾತಿ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ಹಾಗಾಗಿ ಈಗ ಜಾತಿ ಲೆಕ್ಕಾಚಾರವೇ ಈ ಕ್ಷೇತ್ರದ ಪ್ರಮುಖ ಅಸ್ತ್ರವಾಗಿದೆ. ಹಾಲಿ ಶಾಸಕ ಆಸಿಫ್ ಶೇಟ್ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಏರ್ಪಟ್ಟಿತ್ತು. ಮಾಜಿ ಶಾಸಕ ಫಿರೋಜ್ ಶೇಟ್, ಸತೀಶ್ ಜಾರಕಿಹೊಳಿ ಅವರ ಆಪ್ತ ಅಜೀಂ ಪಟೇವಗಾರ್, ಸಿದ್ದಿಕ್ಕಿ ಅಂಕಲಿಗೆ ಹಾಗೂ ಕಾಂಗ್ರೆಸ್ ಕಮಿಟಿ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ನಡುವೆ ತೀವ್ರ ಪೈಪೋಟಿ ಇತ್ತು. ಈ ಪೈಪೋಟಿಯ ನಡುವೆ ಟಿಕೆಟ್ ಗಟ್ಟಿಸಿಕೊಂಡ ಆಸಿಫ್ ಶೇಟ್ ಬಿಜೆಪಿಯ ಡಾಕ್ಟರ್ ರವಿ ಪಾಟೀಲ್ ಹಾಗೂ ಆಪ್ನಿಂದ ಸ್ಪರ್ಧಿಸಿದ್ದ ಪತ್ರಕರ್ತ ರಾಜ್ಕುಮಾರ್ ಟೋಪಣ್ಣವರ ವಿರುದ್ಧ ಗೆಲುವು ಸಾಧಿಸಿ ಶಾಸಕರಾಗಿದ್ದಾರೆ. ಇದೀಗ ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನದ ಬೇಡಿಕೆ ಇಟ್ಟಿರುವ ಇವರು ಅಲ್ಪಸಂಖ್ಯಾತ ಕೋಟಾದಡಿ ಸಚಿವ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಕ್ಷೇತ್ರದ ಇತಿಹಾಸ 1957ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಬೆಳಗಾವಿ ನಗರ ಕ್ಷೇತ್ರದ 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯ ಬಳಿಕ ಬೆಳಗಾವಿ ಉತ್ತರ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಈ ಕ್ಷೇತ್ರದ ಮೇಲೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹಿಡಿತ ಸಾಧಿಸಿತ್ತು. ಉತ್ತರ ಕ್ಷೇತ್ರದಲ್ಲಿ 1999ರಲ್ಲಿ ರಮೇಶ್ ಕುಡುಚಿ ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ ಬಾವುಟ ಹಾರಿಸಿದ್ರು. 4 ಬಾರಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರೆ 8 ಬಾರಿ ಎಂಇಎಸ್ ಗೆಲುವು ಸಾಧಿಸಿತ್ತು. 1 ಬಾರಿ ಬಿಜೆಪಿ ಗೆಲುವು ಸಾಧಿಸಿದೆ. 28%ರಷ್ಟಿರುವ ಮುಸ್ಲಿಂ ಮತದಾರರದ್ದು ಇಲ್ಲಿನ ಫಲಿತಾಂಶಗಳಲ್ಲಿ ನಿರ್ಣಾಯಕ ಪಾತ್ರ. ಹಾಗಾಗಿಯೇ 2008 ಮತ್ತು 2013ರ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಹುರಿಯಾಳು ಫಿರೋಜ್ ಶೇಟ್ ಅನಾಯಾಸವಾಗಿ ಗೆಲುವು ಸಾಧಿಸಿದ್ರು. 2008ರಲ್ಲಿ 2ನೇ ಸ್ಥಾನ, 2013ರಲ್ಲಿ 3ನೇ ಸ್ಥಾನ ಪಡೆದಿದ್ದ ಬಿಜೆಪಿ 2018ರಲ್ಲಿ ಅನಿಲ್ ಬೆನಕೆ ಮೂಲಕ ಗೆದ್ದು ಬೀಗಿತ್ತು. ಫಿರೋಜ್ ಶೇಟ್ 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಈ 3 ಚುನಾವಣೆಗಳಲ್ಲಿ ಗಮನ ಸೆಳೆದಿದ್ದು 3 ಪಕ್ಷೇತರ ಅಭ್ಯರ್ಥಿಗಳು. ಇನ್ನು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಆಸಿಫ್ ಶೇಟ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಛಿದ್ರವಾದ ಎಂಇಎಸ್ನ ಭದ್ರಕೋಟೆ 1967ರಿಂದ 1994ರವರೆಗೆ, ಇದರಲ್ಲಿ 1992ರ ಉಪಚುನಾವಣೆಯೂ ಸೇರಿ ನಡೆದಂತ 8 ಚುನಾವಣೆಗಳಲ್ಲಿ ಎಂಇಎಸ್ ಬೆಂಬಲಿತ ಅಭ್ಯರ್ಥಿಗಳೇ ಈ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ರು. 1999ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹುರಿಯಾಳು ರಮೇಶ್ ಕುಡುಚಿ ಎಂಇಎಸ್ ಭದ್ರಕೋಟೆಯನ್ನ ಭೇದಿಸಿದ್ರು. 2004ರಲ್ಲಿ ಪುನರಾಯ್ಕೆ ಆದ್ರು. ನಂತರದ 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಫಿರೋಜ್ ಶೇಟ್ ಗೆದ್ರೆ 2018ರಲ್ಲಿ ಗೆಲುವಿನ ನಗೆ ಬೀರುವ ಮೂಲಕ ಮೊದಲ ಬಾರಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಖಾತೆ ತೆರೆಯಿತು. ಮರಾಠ ಸಮುದಾಯದ ನಾಯಕರೆಲ್ಲ ರಾಷ್ಟ್ರೀಯ ಪಕ್ಷ ಸೇರಿದ್ರಿಂದ ಎಂಇಎಸ್ ಈ ಕ್ಷೇತ್ರದಲ್ಲಿ ಇದೀಗ ಛಿದ್ರವಾಗಿದೆ. 2008ರಲ್ಲಿ 3ನೇ ಸ್ಥಾನ, 2013ರಲ್ಲಿ 2ನೇ ಸ್ಥಾನ, 2018ರಲ್ಲಿ 3ನೇ ಸ್ಥಾನ. ಹೀಗೆ ನಿರಂತರ ಮತ ಹಂಚಿಕೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಬಂದದ್ದು ಇದೇ ಪಕ್ಷೇತರ ಅಭ್ಯರ್ಥಿಗಳು. ಈ 3 ಬಾರಿ ಪಕ್ಷೇತರಾಗಿ ಪೈಪೋಟಿಗಿಳಿದವರು ಗಮನಾರ್ಹ ಮತ ಗಳಿಸುವುದಕ್ಕೆ ಕಾರಣವಾಗಿದ್ದು ಈ 3 ಕೂಡ ಮರಾಠಿ ಭಾಷಿಕರೆನ್ನೋದು. ಬಿಜೆಪಿ ಮತ ಹಂಚಿಕೆಯ ವಿವರ: 100ಕ್ಕೆ 100ರಷ್ಟು ನಗರದ ಮತದಾರರನ್ನ ಹೊಂದಿರೋದು ಬೆಳಗಾವಿ ಉತ್ತರ ಕ್ಷೇತ್ರದ ವಿಶೇಷ. ಕಳೆದ 4 ಚುನಾವಣೆಗಳಲ್ಲಿನ ಮತ ಹಂಚಿಕೆ ಭಾರಿ ಕುತೂಹಲಕಾರಿಯಾಗಿದೆ. 2008ರ ವಿಧಾನಸಭಾ ಚುನಾವಣೆಯಲ್ಲಿ 30.89% ಮತ ಗಳಿಸಿದ್ದ ಬಿಜೆಪಿ 2013ರಲ್ಲಿ ಯಡಿಯೂರಪ್ಪನವರ ಕೆಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಪರಿಣಾಮದಿಂದ ಕೇವಲ 15.16% ಮತ ಗಳಿಸುವಲ್ಲಿ ಶಕ್ತವಾಯಿತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಗರಿಗೆದರಿದ ಭಾರತೀಯ ಜನತಾ ಪಾರ್ಟಿ 53.63% ಮತಗಳನ್ನು ಪಡೆದು ನಿಟ್ಟುಸಿರು ಬಿಟ್ಟಿತ್ತು. ಆದರೆ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ 3% ಮತ ಪ್ರಮಾಣವನ್ನು ಕಡಿಮೆ ಗಳಿಸಿ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದೆ. ಬೆಳಗಾವಿ ಉತ್ತರ ಜಾತಿ ಲೆಕ್ಕಾಚಾರ: 2023ರ ಚುನಾವಣೆಯಲ್ಲಿ ಆಸಿಫ್ ಶೇಟ್ 62,911, ಬಿಜೆಪಿಯ ಡಾಕ್ಟರ್ ರವಿ ಪಾಟೀಲ್ 55,162 ಮತಗಳನ್ನು ಪಡೆದಿದ್ದಾರೆ. ಕ್ಷೇತ್ರದಲ್ಲಿ ಲಿಂಗಾಯತ 40,000, ಮರಾಠ 48,000, ಮುಸ್ಲಿಂ 30,000,
ಕುರುಬ 3,000, SC/ST 30,000 ಹಾಗೂ ಇತರೆ ಸಮುದಾಯದ 25,000 ಮತಗಳಿವೆ.